ಈ ರೀತಿಯ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಉಪಯೋಗಕ್ಕಿಲ್ಲ ಅಂತೇಳಿ ಬಿಸಾಕೋ ಬದಲಿಗೆ ನೋಡಿ, ಪ್ಲಾಸ್ಟಿಕ್ ಬಾಟಲ್ನ ಈ ಮುಚ್ಚಳದ ಭಾಗವನ್ನು ಕಟ್ ಮಾಡಿಕೊಂಡು ನಾವು ಬೇಳೆ ಕಾಳುಗಳನ್ನೆಲ್ಲ ತಂದಿರ್ತೀವಲ್ವ, ಆ ಕವರನ್ನು ಓಪನ್ ಮಾಡಿ ಹಾಗೆ ಇಟ್ಬಿಟ್ರೆ ಆ ಕವರಿನಾದ್ರು ಬಿದ್ದರೆ ಕಾಳೆಲ್ಲ ಹೊರಗಡೆ ಚೆಲ್ಲುತ್ತೆ. ಆ ಥರ ಆಗಬಾರ್ದು ಅಂತ ಅಂದರೆ ನೋಡಿ, ಈ ರೀತಿ ಕವರ್ನ ಒಳಗಡೆ ಈ ಮುಚ್ಚಳವನ್ನು ಹಾಕಿ ಟೇಪನ್ನು ಟೈಟಾಗಿ ಹಾಕಿಬಿಟ್ರೆ ನೋಡಿ, ನಮಗೆ ಕಾಳುಗಳನ್ನು ತೊಗೊಳೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ಈ ರೀತಿ ನಾವು ಬಾಟಲ್ನ ಕ್ಯಾಪ್ ಭಾಗವನ್ನು ನಾವು ರಿಯೂಸ್ ಮಾಡ್ಕೊಳ್ಬಹುದು. ಅದೇ ವಿಧಾನದಲ್ಲಿ ಈ ಬಾಟಲ್ನ ಕೆಳಭಾಗವನ್ನು ನೋಡಿ, ಈ ವಿಧಾನದಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡು ನೋಡಿ, ಇಲ್ಲಿ ಕಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಸುತ್ತಲೂ ಕೂಡ ಈ ಥರ ಕಟ್ ಮಾಡ್ಕೊಬೇಕು. ಮೇಲೆ ಸ್ವಲ್ಪ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೇಲ್ಭಾಗದಲ್ಲಿ ಚಿಕ್ಕದಾಗಿ ಹೋಲನ್ನು ಮಾಡಿಕೊಂಡು ಒಂದು ಕಡೆ ನೇತಾಕಿ ಬಾಚಣಿಗೆ ಮತ್ತು ಕತ್ತರಿ ಅಥವಾ ಪೆನ್ಗಳನ್ನು ಇಡೋದಕ್ಕೆ ಇದನ್ನು ಬಳಸ್ಕೊಳ್ಬಹುದು. ಈ ಒಂದು ಸಿಂಪಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.